Hey guys, welcome back to the channel. So finally Bash in Berlin Premium Live Event ಮುಗ್ದಿದೆ. ಸೊ ಹೈಪ್ ಕಮ್ಮಿ ಇದ್ರು ಗಾಯ್ಸ್, ಮ್ಯಾಚಸ್ ಗಳ ಮಾತ್ರ ಡಬ್ಲ್ಯೂ ಅವರು ಸಖತ್ತಾಗಿ ಡೆಲಿವರ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಸೊ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಪ್ರಾರಂಭ ಹ್ಯಾಂಡ್ ಶೇಕ್ ಮುಖಾಂತರ ಆಗುತ್ತೆ ಅಂತಾನೆ ಹೇಳ್ಬಹುದು. ಎಂಡಿಂಗ್ ಕೂಡ ಅದೇ ರೀತಿ ಡಬ್ಲ್ಯೂ ಅವರು ಪ್ಲಾನ್ ಮಾಡಿರ್ತಾರೆ. ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಯಾವುದೇ ರೀತಿಯ ಕೆವಿನ್ ಓವೆನ್ಸ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗೋದಿಲ್ಲ. ಮಧ್ಯದಲ್ಲಿ ಹಿಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ಬಟ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗೋದಿಲ್ಲ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ನಂಬರ್ 1 ಮ್ಯಾಚ್ ಅಂತಾನೆ ಹೇಳ್ಬಹುದು. ನನಗಂತೂ ಇವರಿಬ್ಬರ ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಮ್ಮ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ರೈನ್ ಅಲ್ಲಿ ಇದು ನನ್ನ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಸೋಲೋ ಸಿಕೋವಾ ಅವರ ಮ್ಯಾಚ್ ಇರುತ್ತೆ ಅಂಡ್ ಎರಡನೇದಾಗಿ ಇದೇ ನನ್ನ ಫೇವರೇಟ್ ಮ್ಯಾಚ್ ಆಗಿರುತ್ತೆ. ಯಾಕಂದ್ರೆ ಆ ಲೆವೆಲ್ಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಕೋಡಿ ರೋಡ್ಸ್ ಅವರ ಪರ್ಫಾರ್ಮೆನ್ಸ್ ನಾವು ನೋಡಿದೀವಿ, ಬಟ್ ಕೆವಿನ್ ಓವೆನ್ಸ್ ಅವರು ಯಾರು ಮುಂದೆನೆ ಚಾಂಪಿಯನ್ಶಿಪ್ ಮ್ಯಾಚ್ ಗೆ ಇಳಿದ್ರು ಕೂಡ ಆ ಒಂದು ಕೆಮಿಸ್ಟ್ರಿನ ತಗೊಂಡ್ ಬರ್ತಾರೆ. ಆ ಒಂದು ಸ್ಟೋರಿ ಟೆಲ್ಲಿಂಗ್ ನ ನಮ್ಮ ಕೆವಿನ್ ಓವೆನ್ಸ್ ಅವರು ತಗೊಂಡು ಬರ್ತಾರೆ. ರೋಮನ್ ರೈನ್ಸ್ ಅವರ ವಿರುದ್ಧ ಕೂಡ ಅವರ ಮ್ಯಾಚಸ್ ಗಳನ್ನ ನೋಡಿದೀವಿ. ನಂಬರ್ ಆಫ್ ಸೀರೀಸ್ ಗಳ ಮ್ಯಾಚಸ್ ಗಳು ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರ ವಿರುದ್ಧ ನೋಡೋದಕ್ಕೆ ಸಿಕ್ಕಿದೆ. ಸೊ ಈಗ ಕೋಡಿ ರೋಡ್ಸ್ ಅವರ ಜೊತೆನೂ ಕೂಡ ನಮ್ಮ ಕೆವಿನ್ ಓವೆನ್ಸ್ ಅವರು ಅದೇ ಕೆಮಿಸ್ಟ್ರಿಯಲ್ಲಿ ಮ್ಯಾಚ್ ನ ಪರ್ಫಾರ್ಮ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಎರಡೆರಡು ಸ್ಟನ್ನರ್ಸ್ ನೋಡೋದಕ್ಕೆ ಸಿಗುತ್ತೆ, ಎರಡೆರಡು ಕ್ರಾಸ್ ರೋಡ್ ಗಳು ನೋಡೋದಕ್ಕೆ ಸಿಗುತ್ತೆ. ಆದ್ರೂ ಕೂಡ ನಮ್ಮ ಕೆವಿನ್ ಓವೆನ್ಸ್ ಅವರು ಸೋಲ್ತಾ ಇಲ್ಲ, ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಸೋಲ್ತಾ ಇಲ್ಲ. ಒಂದ್ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕಂಟಿನ್ಯೂಸ್ ಆಗಿ ಎರಡು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಮೂರನೇದಕ್ಕೆ ಹೋಗ್ಬೇಕಾದ್ರೆ ಸಡನ್ ಆಗಿ ನಮ್ಮ ಕೆವಿನ್ ಓವೆನ್ಸ್ ಅವರು ಅದನ್ನ ಸ್ಟನ್ನರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದಂತೂ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಇನ್ನೊಂದು ಟೈಮ್ ಅಲ್ಲಿ ನಮಗೆ ಕೆವಿನ್ ಓವೆನ್ಸ್ ಅವರ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರ ನೀಗೆ ಇಂಜುರಿ ಆಗುತ್ತೆ, ಬಟ್ ಮೊದಲನೇ ಬಾರಿ ನಮ್ಮ ಕೆವಿನ್ ಓವೆನ್ಸ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ, ಬದಲಿಗೆ ನಿಂತ್ಕೋತಾರೆ. ಬಟ್ ಕೆಳಗಡೆ ಕೋಡಿ ರೋಡ್ಸ್ ಅವರ ನೀಗೆ ಅಟ್ಯಾಕ್ ಮಾಡಿ ಇವನ್ ರಿಂಗ್ ಏಪ್ರಿನ್ ಗೆ ಪವರ್ ಬಾಂಬ್ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಕೆವಿನ್ ಓವೆನ್ಸ್ ಅವರ ಮನ ಪರಿವರ್ತನೆಯಾಗಿ ಪವರ್ ಬಾಂಬ್ ನ ಹಾಕೋದಿಲ್ಲ ಅಂತಾನೆ ಹೇಳ್ಬಹುದು. ಐ ಥಿಂಕ್ ಇಲ್ಲೇ ನಮ್ಮ ಕೆವಿನ್ ಓವೆನ್ಸ್ ಅವರು ಈ ಒಂದು ಮ್ಯಾಚ್ ನು ಕೂಡ ಸೋತೋಗ್ತಾರೆ. ಈ ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರು ಟಾಪ್ ರೋಪ್ ಅಲ್ಲಿಂದ ಸ್ಯಾಂಟಾಮ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ನೀನ ಅಪ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಫಿನಿಶರ್ ಕ್ರಾಸ್ ರೋಡ್ ನ 3 ಬಾರಿ ಕನೆಕ್ಟ್ ಮಾಡ್ಬಿಟ್ಟು ಕೆವಿನ್ ಓವೆನ್ಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ. ವಿನ್ ಆದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓವೆನ್ಸ್ ಅವರ ಬಳಿ ಹೋಗ್ಬಿಟ್ಟು ಹ್ಯಾಂಡ್ ಶೇಕ್ ನ ಕೇಳ್ತಾ ಇರ್ತಾರೆ, ಬಾ ಮತ್ತೊಮ್ಮೆ ಫ್ರೆಂಡ್ ಆಗೋಣ ಅಂತ. ಅಂಡ್ ಫೈನಲಿ ಆ ಒಂದು ವಿಚಾರನ ನಮ್ಮ ಕೆವಿನ್ ಓವೆನ್ಸ್ ಅವರು ಒಪ್ಕೊಂಡು ಕೋಡಿ ರೋಡ್ಸ್ ಅವರ ಜೊತೆಗೆ ಫ್ರೆಂಡ್ ಆಗಿದ್ದಾರೆ. ಎಂಡಿಂಗು ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ, ಯಾಕಂದ್ರೆ ಕೆವಿನ್ ಓವೆನ್ಸ್ ಅವರ ಹೀಲ್ ಟರ್ನ್ ಏನಾದ್ರೂ ನೋಡೋದಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರೋದು. ಆ ರೀತಿ ಏನಾದ್ರೂ ಮಾಡಿದ್ರೆ ಡಬ್ಲ್ಯೂ ಅವರು ಇನ್ನ ಒಂದು ಬಾರಿ ಕೆವಿನ್ ಓವೆನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಮಾಡಿಸ್ಬೇಕಿತ್ತು. ಬಟ್ ಐ ಥಿಂಕ್ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಡಿಫರೆಂಟ್ ಅಪೋನೆಂಟ್ ನ ಹುಡುಕಿದ್ದಾರೆ ಅಂತ ಅನ್ಕೋತೀನಿ ಬ್ಯಾಡ್ ಬ್ಲೇಡ್ ಗೆ. ಅದಕ್ಕೋಸ್ಕರ ಕೆವಿನ್ ಓವೆನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಸ್ಟೋರಿನ ಕಂಟಿನ್ಯೂ ಮಾಡೋದು ಬೇಡ ಅಂತ ಕೆವಿನ್ ಓವೆನ್ಸ್ ಅವರ ಹೀಲ್ ಟರ್ನ್ ಕೂಡ ಇಲ್ಲಿ ಮಾಡಿಸಿಲ್ಲ. ಓವರ್ ಆಲ್ ಅದೊಂದನ್ನು ಬಿಟ್ರೆ ಈ ಒಂದು ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಬಿಯಾಂಕಾ ಬ್ಲೇರ್ ಅಂಡ್ ಜೇಡ್ ಕಾರ್ಗಿಲ್ ವರ್ಸಸ್ ಆಲ್ಬಾ ಫೈರ್ ಹಾಗೆ ಐಸ್ಲಾ ಡೌನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಡಿಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಲ್ಬಾ ಹಾಗೆ ಐಸ್ಲಾ ಅವರು ಬಿಯಾಂಕಾ ಬ್ಲೇರ್ ಅವ್ರನ್ನ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಬಿಯಾಂಕಾ ಬ್ಲೇರ್ ಅವರು ಜೇಡ್ ಕಾರ್ಗಿಲ್ ಅವರಿಗೆ ಟ್ಯಾಗ್ ನ ಕೊಡೋದಕ್ಕೆ ಹೋಗ್ತಾ ಇರ್ತಾರೆ, ಬಟ್ ಇವರಿಬ್ರು ಕೂಡ ಸೇರ್ಕೊಂಡು ಟ್ಯಾಗ್ ನ ಕೊಡೋದಕ್ಕೆ ಬಿಡ್ತಾನೆ ಇರೋದಿಲ್ಲ. ಅಂಡ್ ಫೈನಲಿ ಟ್ಯಾಗ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಟ್ಯಾಗ್ ಇಸ್ಕೊಂಡು ಬಂದಾದ್ಮೇಲೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಗೊತ್ತೇ ಇತ್ತು ಹೊಸ ಚಾಂಪಿಯನ್ಸ್ ನೋಡೋದಕ್ಕೆ ಸಿಗ್ತಾರೆ ಅಂತ, ಬಟ್ ಒಂದು ಮೂಮೆಂಟ್ ಅಲ್ಲಿ ಇವರಿಬ್ರು ಕೂಡ ಸೇರ್ಕೊಂಡು ಬಿಯಾಂಕಾ ಬ್ಲೇರ್ ಅವರಿಗೆ ತಮ್ಮ ಫಿನಿಶರ್ ಕೂಡ ಕನೆಕ್ಟ್ ಮಾಡಿರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಓಕೆ ಸ್ಟಿಲ್ ಚಾಂಪಿಯನ್ ಆಗ್ತಾರೆ, ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಅನ್ಕೊಂಡೆ, ಬಟ್ ನಮ್ಮ ಜೇಡ್ ಕಾರ್ಗಿಲ್ ಅವರು ಬಂದ್ಬಿಟ್ಟು ಆ ಒಂದು ಪಿನ್ ಫಾಲ್ ನ ತಪ್ಪಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇರ್ ಹಾಗೆ ಜೇಡ್ ಕಾರ್ಗಿಲ್ ಅವರು ಸೇರ್ಕೊಂಡು ತಮ್ಮ ಫಿನಿಶರ್ ನ ಯೂಸ್ ಮಾಡಿ ದ ಅನ್ಹೋಲಿ ಯೂನಿಯನ್ ನ ಸೋಲಿಸಿ ಹೊಸ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಸಿಎಂ ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಸ್ಟ್ರಾಪ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎಸ್ ಗೈಸ್, ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಬುಕ್ಕಿಂಗ್ಗೂ ಹಾಗೆ ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ಗೂ ಇದೇ ವ್ಯತ್ಯಾಸ ನಮಗೆ ನೋಡೋದಕ್ಕೆ ಸಿಗೋದು. ನಾರ್ಮಲ್ ಆಗಿ ಇಷ್ಟು ವರ್ಷ ನಮಗೆ ಸ್ಟ್ರಾಪ್ ಮ್ಯಾಚಸ್ ಗಳು ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇತ್ತು, ಇಬ್ರು ಕೂಡ ಕೈಗೆ ಸ್ಟ್ರಾಪ್ ನ ಕಟ್ಕೊಳ್ಳೋರು, ಬಟ್ ಮ್ಯಾಚ್ ನ ಎಂಡಿಂಗು ಪಿನ್ ಫಾಲ್ ಅಥವಾ ಸಬ್ಮಿಷನ್ ಮುಖಾಂತರ ನಮಗೆ ನೋಡೋದಕ್ಕೆ ಸಿಗೋದು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಹೊಸ ರೂಲ್ಸ್ ನ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಯಾವುದೇ ರೀತಿಯ ಪಿನ್ ಫಾಲ್ ನೋಡೋದಕ್ಕೆ ಸಿಗೋದಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಯಾವುದೇ ರೀತಿಯ ಸಬ್ಮಿಷನ್ ನೋಡೋದಕ್ಕೆ ಸಿಗೋದಿಲ್ಲ. ರಿಂಗ್ ಸುತ್ತ
4 ಲೈಟ್ಸ್ ಗಳು ನಮಗೆ ನೋಡೋದಿಕ್ಕೆ ಸಿಗುತ್ತೆ. ಒಂದು ರೆಡ್ ಲೈಟ್ ಹಾಗೆ ಒಂದು ಗ್ರೀನ್ ಲೈಟ್. ನಮ್ಮ ಸಿಎಂ ಪಂಕ್ ಅವರ ಲೈಟ್ ಗ್ರೀನ್ ಲೈಟ್ ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಲೈಟ್ ರೆಡ್ ಲೈಟ್ ಅಂತಾನೆ ಹೇಳ್ಬಹುದು. ನಮ್ಮ ಸಿಎಂ ಪಂಕ್ ಅವರು ಏನಾದ್ರೂ ಗೆಲ್ಬೇಕು ಅಂದ್ರೆ ರಿಂಗ್ ಸುತ್ತಾ ಇರ್ತಕ್ಕಂತಹ 4 ಗ್ರೀನ್ ಲೈಟ್ಸ್ ಗಳನ್ನ ಆನ್ ಮಾಡ್ತಾ ಬರಬೇಕು. ಬಟ್ ಮಧ್ಯದಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದೇ ಒಂದು ರೆಡ್ ಲೈಟ್ ನ ಆನ್ ಮಾಡಿದ್ರು ಕೂಡ ಆ 4 ಗ್ರೀನ್ ಲೈಟ್ ಆನ್ ಮಾಡಿರ್ತಾರಲ್ಲ ಅದು ಆಫ್ ಆಗುತ್ತೆ. ಸೊ ಮತ್ತೊಮ್ಮೆ ನಮ್ಮ ಸಿಎಂ ಪಂಕ್ ಅವರು ಎಲ್ಲಾ 4 ಗ್ರೀನ್ ಲೈಟ್ ಗಳನ್ನ ಆನ್ ಮಾಡ್ಕೊಂಡು ಬರಬೇಕು. ಸೊ ಮ್ಯಾಚ್ ರೂಲ್ಸ್ ಮಾತ್ರ ಇಂಟ್ರೆಸ್ಟಿಂಗ್ ಇತ್ತು. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಟ್ಯಾಕ್ ಎಲ್ಲ ಆದ್ಮೇಲೆ ಈ ಒಂದು ಮ್ಯಾಚ್ ಪ್ರಾರಂಭ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ ಅಂಡ್ ಅದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ತಮ್ಮ ಫಿನಿಶರ್ ಗೋ ಟು ಸ್ಲೀಪ್ ನ ಕನೆಕ್ಟ್ ಮಾಡಿ ಸಿಎಂ ಪಂಕ್ ಅವರು ಸ್ವಲ್ಪ ಅಪರ್ ಹ್ಯಾಂಡ್ ನ ತಗೋತಾರೆ. ನಮ್ಮ ಸಿಎಂ ಪಂಕ್ ಅವರು ಪ್ರಾರಂಭದಲ್ಲಿ ಲೈಟ್ ನ ಆನ್ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಮೊದಲು ಡ್ರೂ ಮ್ಯಾಕೆಂಟೈರ್ ಅವರ ಕತೆನ ಮುಗಿಸ್ಬೇಕು, ಇವನು ನನ್ನ ಫ್ಯಾಮಿಲಿನ ತನ್ನ ಜೊತೆ ಇಟ್ಕೊಂಡಿದ್ದಾನೆ, ಸೊ ಅದರಿಂದ ಅವನ್ನ ಕಿತ್ಕೋಬೇಕು ಅಂತ ನಮ್ಮ ಸಿಎಂ ಪಂಕ್ ಅವರು ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಅದೇ ರೀತಿ ವಿಚಾರ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಎಂ ಪಂಕ್ ಅವರಿಗೆ ಉರ್ಸೋದಕ್ಕೆ ಬ್ರಾಸ್ಲೆಟ್ ನ ತನ್ನ ಕೈಗೆ ಹಾಕೋತಾರೆ. ಅಂಡ್ ಅದಾದ್ಮೇಲೆ ಹಂಗೆ ಒಂದು ಕ್ಲೇಮರ್ ಕಿಕ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವ್ರನ್ನ ಡ್ರೂ ಮ್ಯಾಕೆಂಟೈರ್ ಅವರು ಎಗ್ಲು ಮೇಲ್ಗಡೆ ಹೊತ್ಕೊಂಡು ಎಲ್ಲಾ ರೆಡ್ ಲೈಟ್ ಗಳನ್ನು ಕೂಡ ಆನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಬುದ್ಧಿ ಉಪಯೋಗಿಸ್ಬಿಟ್ಟು ಡ್ರೂ ಮ್ಯಾಕೆಂಟೈರ್ ಅವರು ರೆಡ್ ಲೈಟ್ ನ ಆನ್ ಮಾಡಿ ಇನ್ನೊಂದು ಲೈಟ್ ಗೆ ಹೋಗೋ ಅಷ್ಟರಲ್ಲಿ ಎಗ್ಲು ಮೇಲಿಂದಾನೆ ಆ ಒಂದು ಲೈಟ್ ನ ಆಫ್ ಮಾಡೋರು ಅಂತಾನೆ ಹೇಳ್ಬಹುದು. ಸೊ ಅದು ಕೂಡ ಸಖತ್ತಾಗಿತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ GTS ನ ಕನೆಕ್ಟ್ ಮಾಡಿ 2 ಗ್ರೀನ್ ಲೈಟ್ ನ ಆನ್ ಮಾಡ್ತಾರೆ. ಇದಾದ್ಮೇಲೆ ಇನ್ನ ಒಂದು GTS ನ ಕನೆಕ್ಟ್ ಮಾಡಿ ಇನ್ನ ಒಂದು ಗ್ರೀನ್ ಲೈಟ್ ನ ಆನ್ ಮಾಡ್ತಾರೆ. ಇನ್ನ ಲಾಸ್ಟ್ ಲೈಟ್ ಉಳಿದಿರುತ್ತೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಬಳಿ ಹೋಗಿ ಇನ್ನ ಒಂದು GTS ನ ಕನೆಕ್ಟ್ ಮಾಡಿ ತನ್ನ ಬ್ರಾಸ್ಲೈಟ್ ನ ಡ್ರೂ ಮ್ಯಾಕೆಂಟೈರ್ ಅವರ ಕೈಯಿಂದ ಕಿತ್ಕೋತಾರೆ. ಅಂಡ್ ಫೈನಲ್ ಆಗಿ ತನ್ನ ಗ್ರೀನ್ ಲೈಟ್ ನ ಆನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಗೆದ್ದಿದ್ದಾರೆ. ಸೊ ಫೈನಲಿ ನಮ್ಮ ಸಿಎಂ ಪಂಕ್ ಅವರು ತನ್ನ ರಿವೆಂಜ್ ನ ಪೂರ್ತಿ ಮಾಡ್ಕೊಂಡಿದ್ದಾರೆ. ಬ್ರಾಸ್ ಲೈಟ್ ನು ಕೂಡ ಡ್ರೂ ಮ್ಯಾಕೆಂಟೈರ್ ಅವರ ಕೈಯಿಂದ ಕಿತ್ಕೊಂಡಿದ್ದಾರೆ. ಓವರ್ ಆಲ್ ಈ ಒಂದು ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಇದಾದ್ಮೇಲೆ ನಮಗೆ ಡೇಮಿಯನ್ ಪ್ರಿಸ್ಟ್ ಅಂಡ್ ರಿಯಾ ರಿಪ್ಲಿ ವರ್ಸಸ್ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬಗ್ಗೆ ಏನ್ ಹೇಳೋಣ ಗೈಸ್, ಪ್ಯೂರ್ ಡಾಮಿನೆನ್ಸ್ ಅಂತಾನೆ ಹೇಳ್ಬಹುದು. ನಮ್ಮ ರಿಯಾ ರಿಪ್ಲಿ ಅವರು ಬಂದ್ರೆ ಲಿವ್ ಮಾರ್ಗನ್ ಅವ್ರನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ. ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಬಂದ್ರೆ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಲಿಟರಲಿ ಎತ್ತೆಲ್ಲ ಎಸಿತಾ ಇದ್ದಾರೆ. ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಫೈನಲಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಟಾಪ್ ರೋಪ್ ಮೇಲೆ ಕೂತ್ಕೊಂಡು ತನ್ನ ಕಾಲಿಂದ ಒಂದು ಲಾಕ್ ನ ಕೂಡ ಕನೆಕ್ಟ್ ಮಾಡಿರ್ತಾರೆ. ಸೊ ನನಗೆ ಹಳೇ ಟೈಮ್ ಅಂದ್ರೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಜಡ್ಜ್ಮೆಂಟ್ ಡೇಗೆ ಸೇರೋದಕ್ಕಿಂತ ಮುಂಚೆ ಇದೇ ರೀತಿ ಲಾಕ್ ನ ಹಾಕಿರ್ತಾರಲ್ಲ ಆ ಒಂದು ಟೈಮ್ ನೆನಪಾಯ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಜಡ್ಜ್ಮೆಂಟ್ ಡೇ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. JD ಮೆಕ್ಡೊನಾಗ್ ಅವರು ಬರ್ತಾರೆ, ಕಾರ್ಲಿಟಾ ಅವರು ಬರ್ತಾರೆ, ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ಬರ್ತಾರೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ರಿಯಾ ರಿಪ್ಲಿ ಅವರ ಕತೆನ ಮುಗಿಸಿರ್ತಾರೆ. ಈ ಕಡೆ ನಮ್ಮ ಫಿನ್ ಬ್ಯಾಲರ್ ಅವರು ಡೇಮಿಯನ್ ಪ್ರಿಸ್ಟ್ ಅವರಿಗೆ ಸ್ವಿಂಗ್ ಬ್ಲೇನ್ ನ ಕನೆಕ್ಟ್ ಮಾಡಿರ್ತಾರೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು 619 ನ ಕನೆಕ್ಟ್ ಮಾಡಿ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಲಿವ್ ಮಾರ್ಗನ್ ಅವರಿಗೆ ಟ್ಯಾಗ್ ನ ಕೊಡ್ತಾರೆ. ನಮ್ಮ ಲಿವ್ ಮಾರ್ಗನ್ ಅವರು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ರಿಂಗ್ ಸೈಡ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಡೇಮಿಯನ್ ಪ್ರಿಸ್ಟ್ ಅವರಿಗೆ ಟೇಬಲ್ ನ ಮುರ್ಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಬಟ್ ಟೇಬಲ್ ಮೇಲ್ಗಡೆನೆ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಒಂದು ಕ್ಲೋಸ್ ಲೈನ್ ನ ಕನೆಕ್ಟ್ ಮಾಡ್ತಾರೆ ಡೇಮಿಯನ್ ಪ್ರಿಸ್ಟ್ ಅವರು. ಅದ್ ಮಾತ್ರ ಸಖತ್ತಾಗಿತ್ತು. ಇದಾದ್ಮೇಲೆ ಡೇಮಿಯನ್ ಪ್ರಿಸ್ಟ್ ಅವರು ಒಬ್ರೆ ಕಾರ್ಲಿಟೋ, JD ಮೆಕ್ಡೊನಾಗ್ ಹಾಗೆ ಫಿನ್ ಬ್ಯಾಲರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ಲಿವ್ ಮಾರ್ಗನ್ ಅವರು ಆ ಒಂದು ವಿಚಾರನ ನೋಡ್ತಾ ಕೂತ್ಕೊಬಿಡ್ತಾರೆ. ಬಟ್ ಅವರ ಹಿಂದೆನೆ ನಮ್ಮ ರಿಯಾ ರಿಪ್ಲಿ ಅವರು ಇರ್ತಾರೆ. ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹಿಂದೆ ನೋಡು ಅಂತ ತೋರಿಸ್ತಾರೆ. ಲಿವ್ ಮಾರ್ಗನ್ ಅವರು ಕೂಡ ಹಿಂದೆ ನೋಡ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ತಮ್ಮ ಫಿನಿಶರ್ ರಿಪ್ಟೈಲ್ ನ ಕನೆಕ್ಟ್ ಮಾಡಿ ಲಿವ್ ಮಾರ್ಗನ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಅಂಡ್ ಟೆರ್ರರ್ ಟ್ವಿನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಶಿನ್ ಬರ್ಲಿನ್ ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್ ರ್ಯಾಂಡಿ ಓರ್ಟನ್ ವರ್ಸಸ್ ಗಂತರ್ ಅವರ ನಡುವೆ. ಈ ಒಂದು ಮ್ಯಾಚ್ ಲಿಟರಲಿ ಬ್ಯಾಂಗರ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ನ ಇವರ ಮ್ಯಾಚ್ ಏನಿತ್ತು ಅದಕ್ಕಿಂತ ಈ ಒಂದು ಮ್ಯಾಚ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಇವರಿಬ್ರು ಕೂಡ ಬ್ರೂಟಲ್ ಆಗಿ ರೆಸಲ್ ನ ಮಾಡ್ತಾರೆ. ಚಾಪ್ಸ್ ಗಳ ಮೇಲೆ ಚಾಪ್ಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಗಂತರ್ ಅವರು ತಮ್ಮ
ನಮ್ಮ ಫಿನಿಶರ್ ಪವರ್ ಬಾಂಬ್ ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕಿಕ್ಔಟ್ ಮಾಡ್ತಾರೆ. ನಮ್ಮ ಗಂತರ್ ಅವರು ಇನ್ನ ಒಂದು ಪವರ್ ಬಾಂಬ್ ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಔಟ್ ಆಫ್ ನೋವೇರ್ ಒಂದು RKO ನ ಕನೆಕ್ಟ್ ಮಾಡ್ತಾರೆ. ಬಟ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಗಂತರ್ ಅವರು ಕಿಕ್ಔಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಒಂದು ಮೂವ್ನ ಕನೆಕ್ಟ್ ಮಾಡೋದಕ್ಕೆ ರಿಂಗ್ ಸೈಡ್ ಅಲ್ಲಿ ಅನೌನ್ಸರ್ ಟೇಬಲ್ ಪಕ್ಕ ಸ್ಟೀಲ್ ಸ್ಟೆಪ್ ನ ಸೆಟ್ ಮಾಡ್ಬಿಟ್ಟು ಸ್ಟೀಲ್ ಸ್ಟೆಪ್ ಮೇಲ್ಗಡೆಯಿಂದ ಗಂತರ್ ಅವ್ರನ್ನ ಅನೌನ್ಸರ್ ಟೇಬಲ್ ಮೇಲೆ ಎಸ್ತು ಅನೌನ್ಸರ್ ಟೇಬಲ್ ಕೂಡ ಮುರಿಸ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಗಂತರ್ ಅವ್ರನ್ನ ರಿಂಗ್ ಒಳಗಡೆ ಕರ್ಕೊ ಬಂದ್ಬಿಟ್ಟು RKO ಕೂಡ ರೆಡಿ ಆಗ್ತಾ ಇರ್ತಾರೆ. ಬಟ್ ನಮ್ಮ ಗಂತರ್ ಅವರು ಅದರಿಂದ ತಪ್ಪಿಸ್ಕೊಂಡು ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಸ್ಲೀಪರ್ ಹೋಲ್ಡ್ ನ ಹಾಕ್ಬಿಡ್ತಾರೆ. ಅಂಡ್ ಈ ಒಂದು ಸ್ಲೀಪರ್ ಹೋಲ್ಡ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾರೆ. ಒಂದು ಮೂಮೆಂಟ್ ಅಲ್ಲಿ ಓಕೆ ತಪ್ಪಿಸ್ಕೊಂಡ್ರು ಅಂತಾನು ಕೂಡ ನಮಗೆ ಅನ್ಸುತ್ತೆ, ಯಾಕಂದ್ರೆ ಸ್ಲೀಪರ್ ಹೋಲ್ಡ್ ನ RKO ಆಗಿ ಕನ್ವರ್ಟ್ ಮಾಡೋದಕ್ಕೂ ಕೂಡ ಹೋಗ್ತಾರೆ. ಬಟ್ ನಮ್ಮ ಗಂತರ್ ಅವರು ಆ ಒಂದು ವಿಚಾರ ಆಗೋದಕ್ಕೆ ಬಿಡೋದಿಲ್ಲ. ರ್ಯಾಂಡಿ ಆರ್ಟನ್ ಅವರ ಬೆನ್ನಿಗೆ ಒಂದು ಚಾಪ್ಸ್ ನ ಕನೆಕ್ಟ್ ಮಾಡಿ ಸ್ಲೀಪರ್ ನ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಾಕ್ಔಟ್ ಆಗೋದ್ರ ಮುಖಾಂತರ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸೋತಿದ್ದಾರೆ. ಅಂಡ್ ನಮ್ಮ ಗಂತರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಗಂತರ್ ಅವರು ಗೆದ್ದಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಗಂತರ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಈ ಒಂದು ಮ್ಯಾಚ್ ಚೆನ್ನಾಗಿತ್ತು. ಅಂಡ್ ಓವರ್ ಆಲ್ ಬ್ಯಾಶ್ ಇನ್ ಬರ್ಲಿನ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಾದ್ರೆ ಶೋಗೆ ನನಗೆ ಗೊತ್ತು ಸಿಕ್ಕಾಪಟ್ಟೆ ಕಮ್ಮಿ ಹೈಪ್ ಇತ್ತು ಅಂತ, ಬಟ್ ಮ್ಯಾಚಸ್ ಗಳು ಮಾತ್ರ ಸಖತ್ತಾಗಿ ಡೆಲಿವರ್ ಮಾಡಿದಾವೆ ಅಂತಾನೆ ಹೇಳ್ಬೋದು. ಸೊ ಶೋ ಮುಗಿದ್ಮೇಲೂ ಕೂಡ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳಿದೆ, ಅದನ್ನೆಲ್ಲದನ್ನು ಕೂಡ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.